ಹಾಯ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನೋಡಿ, ಒಂದು ಸಿಂಪಲ್ಲಾಗಿ ಮಾಡ್ತಕ್ಕಂತಹ ಪೂಜೆ, ಉಪವಾಸ, ವ್ರತಗಳ ದಿವಸ ಮಾಡ್ತಕ್ಕಂತಹ ನೈವೇದ್ಯಕ್ಕೆ ಅಂತ ಮಾಡ್ತಕ್ಕಂತಹ ರುಚಿಯಾದ ಅವಲಕ್ಕಿ ಅಮೃತದೊಂದಿಗೆ ಬಂದಿದ್ದೀನಿ. ಇದೇನಪ್ಪ ಅವಲಕ್ಕಿ ಅಮೃತ ಅಂತೀರಾ? ನಾನೇ ಇಟ್ಟ ಹೆಸರು. ಈ ರೆಸಿಪಿನ ನಾನು ನನ್ನ ಕೊಲೀಗ್ ಅವರ ಅಮ್ಮನಿಂದ ಕಲಿತಿದ್ದು. ಅವರಮ್ಮ ಇದನ್ನು ನನ್ನ ಕೊಲೀಗ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರು. ತಿಂದ ಮೇಲಂತೂ ನಂಗೆ ತುಂಬಾ ಇಷ್ಟ ಆಯಿತು. ವೆರಿ ಸಿಂಪಲ್. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಬೌಲಲ್ಲಿ ದಪ್ಪ ಅವಲಕ್ಕಿನ ತೊಗೊಂಡ್ಬಿಟ್ಟು ಅದನ್ನು ಒಂದು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ದಪ್ಪ ಅವಲಕ್ಕಿಯಿಂದನೇ ಮಾಡಬೇಕು. ನಂತರ ಅವಲಕ್ಕಿ ಎಷ್ಟಿದೆಯೋ ಅಷ್ಟು ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು. ನೀರು ಹಾಕಿಬಿಟ್ಟು ಒಂದು 1/4 ಗಂಟೆ ಅಥವಾ ಒಂದು 20 ನಿಮಿಷ ಇದನ್ನು ನೆನೆಸಿಡಬೇಕು. ನೀವು ನೀರು ಜಾಸ್ತಿ ಹಾಕಬೇಡಿ, ಅವಲಕ್ಕಿ ಮುದ್ದೆ ಆಗಿಬಿಡುತ್ತೆ. ಈಗ ನೋಡಿ, ಒಂದು ಪಚ್ಚಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಈ ಹಬ್ಬ ಹರಿದಿನಗಳಲ್ಲಿ ತಂದ ಬಾಳೆಹಣ್ಣನ್ನು ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ನೋಡಿ, ಈ ರೆಸಿಪಿ ಮಾಡಿಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋ ಅಥವಾ ಸಂಜೆ ಸ್ನ್ಯಾಕ್ಸಿಗೋ ಮಕ್ಕಳಿಗೆ ಕೊಡಿ, ಖುಷಿಪಟ್ಟು ತಿಂತಾರೆ. ಇದರ 2 ತುದಿ ಸ್ವಲ್ಪ ಕಪ್ಪಗಾಗಿತ್ತು, ನಾನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಈಗ ಈ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನನ್ನ ಕೊಲೀಗ್ನ ಅಮ್ಮ ಒಂದು ಸತಿ ಬಾಳೆಹಣ್ಣಿನಿಂದ ಈ ಪದಾರ್ಥನ ಮಾಡಿ ಕಳಿಸಿದ್ರು. ಅದೇ ರೀತಿ ಹಲಸಿನ ಹಣ್ಣಿಂದ ಇನ್ನೊಂದು ಸತಿ ಇದನ್ನು ಮಾಡಿ ಕಳಿಸಿದ್ರು. ಇವತ್ತು 2 ಹಣ್ಣು ಮನೇಲಿತ್ತು. ನಾನು 2 ಹಣ್ಣನ್ನು ಮಿಕ್ಸ್ ಮಾಡಿದರೆ ಹೇಗಾಗುತ್ತೆ ಅಂತ ಒಂದು ಟ್ರೈ ಮಾಡಿ ನೋಡಿದೆ. ತುಂಬಾ ರುಚಿಯಾಗಿತ್ತು. ನೋಡಿ, ಈಗ ನಾನು ಮನೆಯಲ್ಲಿ ಒಂದು 4 ಹಲಸಿನ ಹಣ್ಣಿನ ಸೊಳೆ ಇತ್ತು, ಅದನ್ನು ಸಹ ಹೆಚ್ಚಾಗ್ತಾ ಇದ್ದೀನಿ. ಇದು ನೋಡಿ, ಸೊಳೆ ಗಟ್ಟಿಯಾಗಿದೆ. ನಾನು ಜಾಕ್ ಫ್ರೂಟ್ ಜೆಲ್ಲಿಲಿ ತೋರಿಸಿದ ಹಲಸಿನ ಹಣ್ಣು ಬೆಳವನ ಹಲಸಿನ ಹಣ್ಣು, ಇದು ಬಕ್ಕೆ ಹಲಸಿನ ಹಣ್ಣು. ಇದರಲ್ಲಿ ಸೊಳೆ ಗಟ್ಟಿ ಇದೆ. ನೋಡಿ, ಈಗ ಪೋಹ ಅಥವಾ ಅವಲಕ್ಕಿ ನೀರನ್ನಷ್ಟನ್ನು ಹೀರ್ಕೊಂಡ್ಬಿಟ್ಟು ಅರಳಿದೆ. ಒಂದು ಚೂರು ನೀರಿಲ್ಲ, ಹಾಗೆ ಸ್ವಲ್ಪ ಒದಗಿದೆ ಸಹ. ಈಗ ಇದಕ್ಕೆ ನಾನು 2.5 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ನಾನು ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಉಂಡೆ ಬೆಲ್ಲನ ಪುಡಿ ಮಾಡಿ ಹಾಕಿದರೂ ಸಹ ನಡೆಯುತ್ತೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೀರಾ ಬೆಲ್ಲ ಅಥವಾ ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಹಣ್ಣುಗಳನ್ನು ಹಾಕ್ತಾ ಇರೋದ್ರಿಂದ ಸಿಹಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದನ್ನು ನಾವು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಇದನ್ನು ಹಾಕಿಬಿಟ್ಟು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಒಂದು ಪಿಂಚ್ ಸಾಲ್ಟನ್ನ ಹಾಕ್ಕೊಬೇಕು. ಇದು ರುಚಿ ಬ್ಯಾಲೆನ್ಸ್ ಆಗಲಿಕ್ಕೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕೈ ಆಡಿಸೋಣ. ಈಗ ಹೆಚ್ಚಿಟ್ಕೊಂಡಿರೋ ಬಾಳೆಹಣ್ಣು ಹಾಗೆ ಹಲಸಿನ ಹಣ್ಣು ಇವೆರಡನ್ನ ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲಿ ಕಲಿಸಿದರೆ ಹಣ್ಣುಗಳು, ಬೆಲ್ಲ ಹಾಗೆ ಅವಲಕ್ಕಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೋಡಿ, ಈಗ ನಾನು ಇದಿಷ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಒಂದು ಸಣ್ಣ ಬಟ್ಲಾಗುವಷ್ಟು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದರೆ ಇದಕ್ಕೊಂದು ವಿಶೇಷವಾದ ರುಚಿ ಬರುತ್ತೆ. ಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ರುಚಿಯಾದ ಅವಲಕ್ಕಿ ಅಮೃತ ರೆಡಿಯಾಗಿದೆ. ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಮಾಡಿಕೊಡಿ, ತುಂಬಾ ಎಂಜಾಯ್ ಮಾಡ್ತಾರೆ. ಇದಕ್ಕೊಂದು ಫೈನಲ್ ಟಚಪ್ ಕೊಡೋಣ. ನಾನಿಲ್ಲಿ ಜೇನುತುಪ್ಪನ ಮೇಲೆ ಹಾಕ್ತಾಯಿದ್ದೀನಿ. ನೀವು ಇಷ್ಟಪಟ್ಟರೆ 1-2 ಹನಿ ತುಪ್ಪ ಸಹ ಹಾಕ್ಕೊಂಡು ಇದನ್ನು ಕಲಸಿ ತಿನ್ಬೋದು. ಜೇನುತುಪ್ಪ ಹಾಕೋದ್ರಿಂದ ಇದಕ್ಕೊಂದು ವಿಶೇಷವಾದ ರುಚಿ ಮತ್ತು ಆರೋಮ ಬರುತ್ತೆ. ರುಚಿಯಾದ ಅವಲಕ್ಕಿ ಅಮೃತ ರೆಡಿ ಇದೆ. ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.